ಅನಂತನಾಗ್ ಮೆಡಿಕಲ್ ಕಾಲೇಜು ವೈದ್ಯನಾಗಿದ್ದಂಥ ಡಾಕ್ಟರ್ ಉಮರ್ ನಬಿ ಓರ್ವ ರೋಗಿ ಸಾವಿಗೆ ಕಾರಣವಾದ ಆರೋಪ ಮೇಲೆ ವಜಾಗೊಂಡಿದ್ದ. ನೋಡಿ, ಇದು ಕೂಡ ಬಹಳ ಮುಖ್ಯ. ಆತ ಅನಂತನಾಗ್ ಮೆಡಿಕಲ್ ಕಾಲೇಜು ವೈದ್ಯನಾಗಿದ್ದ. ಈತ ಉಗ್ರ ಆದ್ನಲ್ಲ, ಇವಾಗೇನು ಬ್ಲಾಸ್ಟ್ ಮಾಡಿದ್ದಾನೆ, ಇದಕ್ಕಿಂತ ಮುಂಚೆ ಅವನು ವೈದ್ಯ. ಓರ್ವ ರೋಗಿಯ ಸಾವಿಗೆ ಕಾರಣನಾಗಿದ್ದ ಆರೋಪ ಅವನ ಮೇಲಿತ್ತು. 2023ರಲ್ಲಿ ಕಾಲೇಜಿನಿಂದ ಸೀನಿಯರ್ ರೆಸಿಡೆಂಟ್ ಡಾಕ್ಟರ್ ಆಗಿದ್ದ. ಮೆಡಿಕಲ್ ಕಾಲೇಜ್ನಲ್ಲಿ ಇರದೆ ಹೊರಗಡೆ ಹೋಗ್ತಾ ಇದ್ದ. ರೆಸಿಡೆಂಟ್ ಕಾಲೇಜ್ ಅದು, ಕಾಲೇಜ್ ಹೊರಗಡೆ ಇರಬೇಕು. ಆತ ಆಗಾಗ ಹೊರಗಡೆ ಹೋಗ್ತಾ ಇದ್ದ. ರೋಗಿ ಸಾವಿನ ಬಳಿಕ ರೆಸಿಡೆಂಟ್ ಡಾಕ್ಟರ್ ಆಗಿದ್ದ ಅವನು ಮೆಡಿಕಲ್ ಕಾಲೇಜಿಂದ ವಜಾ ಆಗಿದ್ದ. ಮೆಡಿಕಲ್ ಕಾಲೇಜ್ನಲ್ಲಿ ಇರದೆ ಹೊರಗಡೆ ಹೋಗ್ತಾ ಇದ್ದ. ರೋಗಿಯ ಸಾವಿನ ಬಳಿಕ ರೆಸಿಡೆಂಟ್ ಡಾಕ್ಟರ್ ಹುದ್ದೆಯಿಂದ ನಬಿ ವಜಾ ಆಗಿದ್ದ. ರೆಸಿಡೆಂಟ್ ಮೆಡಿಕಲ್ ಕಾಲೇಜ್ ಅಂದರೆ ಅಲ್ಲೇ ಇರಬೇಕು. ರೆಸಿಡೆಂಟ್ ಡಾಕ್ಟರ್ ಅಂದರೆ ರೋಗಿಗಳನ್ನು ಅಲ್ಲೇ ಇದ್ದು ಶುಶ್ರೂಷೆ ಮಾಡಬೇಕು. ಬಟ್ ಆತ ಯಾವಾಗಲೂ ಕಾಲೇಜಿಂದ ಹೋಗ್ತಾ ಇದ್ದ. ನೋಡಿ, ರೋಗಿ ಬಲಿ ಪಡೆದಿದ್ದ ಉಮರ್ ಈ ಹಿಂದೆ ಅನಂತನಾಗ್ ಮೆಡಿಕಲ್ ಕಾಲೇಜ್ ವೈದ್ಯನಾಗಿದ್ದಂಥ ಡಾಕ್ಟರ್ ಉಮರ್ ನಬಿ 2023ರಲ್ಲಿ ಕಾಲೇಜ್ನಲ್ಲಿ ಸೀನಿಯರ್ ರೆಸಿಡೆಂಟ್ ಡಾಕ್ಟರ್ ಆಗಿದ್ದ. ಅನಂತನಾಗ್ ಮೆಡಿಕಲ್ ಕಾಲೇಜ್ನಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿದ್ದಂಥ ರೋಗಿಯ ಸಾವಿಗೆ ಕಾರಣನಾಗಿದ್ದ. ಈ ಬಗ್ಗೆ ಅನಂತನಾಗ್ ವೈದ್ಯಕೀಯ ಮೆಡಿಕಲ್ ಕಾಲೇಜಿನಿಂದ ತನಿಖೆಯನ್ನು ನಡೆಸಲಾಗ್ತಾ ಇತ್ತು. ನಬಿ ನಿರ್ಲಕ್ಷ್ಯ, ಬೇಜವಾಬ್ದಾರಿಯಿಂದ ಈ ಸಾವಾಗಿದೆ ಎಂದು ತನಿಖಾ ವರದಿ ಬಂದಿತ್ತು. ಇದರಿಂದ ಅನಂತನಾಗ್ ಮೆಡಿಕಲ್ ಕಾಲೇಜಿನಿಂದ ಡಾಕ್ಟರ್ ಉಮರ್ ನಬಿ ವಜಾಗೊಂಡಿದ್ದ. ಬಳಿಕ 2023ರಲ್ಲೇ ಫರೀದಾಬಾದ್ ಆಲ್ ಫಲಾಹ್ ಯೂನಿವರ್ಸಿಟಿಗೆ ಆತ ಸೇರ್ಕೊಂಡಿದ್ದ. ಸೊ ಇವನ ಹಿಸ್ಟ್ರಿ, ಇವನು ಎಲ್ಲೆಲ್ಲಿ ಕೆಲಸ ಮಾಡ್ದ, ಹೇಗಿದ್ದ, ಅವನ ವರ್ತನೆ ಹೇಗಿತ್ತು, ದಿನನಿತ್ಯದ ಜೀವನ ಹೇಗಿತ್ತು. ರೆಸಿಡೆಂಟ್ ಡಾಕ್ಟರ್ ಅಂದರೆ ಅಲ್ಲಿದ್ದು ರೋಗಿಯನ್ನು ನೋಡ್ಕೊಳ್ಳಪ್ಪ ಅಂತ ಹೇಳಿದ್ರೆ ಕಾಲೇಜ್ ಬಿಟ್ಟು ಆಚೆ ಹೋಗಿ ಆ ಕೆಲಸವನ್ನು ಕೂಡ ಕಳ್ಕೊಂಡಿದ್ದ. ಆ ಕಾಲೇಜು ಒಂದು ಸಮಿತಿಯನ್ನು ರಚನೆ ಮಾಡಿ ರೋಗಿಯ ಸಾವಿಗೆ ಕಾರಣ ಏನು ಅಂತ ಹುಡುಕಿದ್ರೆ ಈತನ ಬೇಜವಾಬ್ದಾರಿ, ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇತ್ತು. ಹೀಗಾಗಿ ಕಾಲೇಜಿನ ಆಡಳಿತ ಮಂಡಳಿ ಆತನನ್ನು ರೆಸಿಡೆಂಟ್ ವೈದ್ಯ ಅನ್ನೋ ಸ್ಥಾನದಿಂದ ಕಿತ್ತಾಕಿತ್ತು, ವಜಾಗೊಳಿಸಿತ್ತು. ಅದಾದಮೇಲೆ ಆಲ್ ಫಲಾಹ್ ಯೂನಿವರ್ಸಿಟಿಗೆ ಬಂದು ಸೇರ್ಕೊಂಡಿದ್ದ ಆತ, ಫರೀದಾಬಾದ್ನ ಆಲ್ ಫಲಾಹ್ ಯೂನಿವರ್ಸಿಟಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.